ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷನಾಗಿ ಇವತ್ತಿನ ದಿನ ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಡಲು ಬಂದಿದ್ದೇವೆ. ಜಿಲ್ಲಾಧಿಕಾರಿ ವತಿಯಿಂದ ಮುಖ್ಯಮಂತ್ರಿಗೆ ಕಳಿಸುವ ಮನವಿಯನ್ನು ಕೊಡಲು ಬಂದಿದ್ದೇವೆ. ಹಿಂದಿ ಭಾಷೆಯನ್ನು ಹೇರಿಕೆಯನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ 10ನೇ ತರಗತಿಯ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯನ್ನು ತೆಗೆದುಹಾಕಬೇಕು. ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಆಡಳಿತಾತ್ಮಕ ಕಾರ್ಯಕ್ರಮಗಳಲ್ಲಿ ಕನ್ನಡದ ಬಳಕೆಯನ್ನು ಕಡ್ಡಾಯಗೊಳಿಸುವುದು. ಎಲ್ಲ ವ್ಯಾಪಾರಿಕ ಅಂಗಡಿಗಳು ಮತ್ತು ಸಂಸ್ಥೆಗಳ ಫಲಕದ ಕನ್ನಡಕ್ಕೆ ಪ್ರಮುಖ ಸ್ಥಾನ ನೀಡುವಂತೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು. ನಿಯಮಗಳನ್ನು ಪಾಲಿಸದ ಅಂಗಡಿಗಳನ್ನು ಮತ್ತು ಸಂಸ್ಥೆಗಳ ಮೇಲೆ ದಂಡ ಹಾಕುವ ಇತರೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು. ಈ ನಿಯಮಗಳು ಅನುಷ್ಠಾನವಾಗಿ ನಿಯಮಿತವಾಗಿ ಪರಿಶೀಲಿಸಲು ವಿಶೇಷ ಕಾರ್ಯಪಡೆಯನ್ನು ಅಥವಾ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ರೂಪಿಸುವುದು. ಕನ್ನಡ ನಮ್ಮ ನಾಡಿನ ಗುರುತು, ಸಂಸ್ಕೃತಿ ಮತ್ತು ಹೆಮ್ಮೆಯಾದ ಗೌರವವನ್ನು ಕಾಪಾಡಲು ಸಾರ್ವಜನಿಕ ಜೀವನವನ್ನು ಅದರ ಬಳಕೆಯನ್ನು ಬಲಪಡಿಸಲು ಸರ್ಕಾರವು ಇನ್ನಷ್ಟು ದೃಢವಾದ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಶಿಸುತ್ತೇನೆ. ನಾನು ಲಿಂಗರಾಜ್ ಬಿದರ್ಕೊಂದಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ. ಒಂದು ವೇಳೆ ಸರ್ ನನ್ನ ಕ್ವಶನ್ ನಿಮಗ, ನೀವು ಹಿಂದಿ ಭಾಷೆ ಬೇಡ ಅಂತಂತೀರಿ. ಈಗ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಐತಲ್ಲ ಸರ್, ಹಿಂದಿ ಭಾಷೆ ಯಾಕೆ ಬೇಡ ಅಂತೀರಿ? ಹಿಂದಿ ಏನ್ ಸಮಸ್ಯೆ ಆಗತ್ತದ? ಸಮಸ್ಯೆ ನಮ್ಮ ಕನ್ನಡದಲ್ಲಿ ಹಿಂದಿ ಭಾಷೆಯನ್ನ ಬ್ಯಾಡತ್ ನಾವು ಹೇಳಕತ್ತಿಲ್ರಿ. ಎಲ್ಲಾ ಕಡೆ ಬೋರ್ಡ್ಗಳಲ್ಲಿ, ಕನ್ನಡದ ಎಲ್ಲಾ ಬೋರ್ಡ್ಗಳಲ್ಲಿ ಬರೀ ಹಿಂದಿನೇ ಹಾಕಕತ್ತಾರ. ಕನ್ನಡ ಹಾಕ್ಬೇಕಲ್ಲ, 60% ಕನ್ನಡ ಹಾಕ್ಬೇಕು. ಸರ್ ನೀವು ಅವ್ರಿಗೆ ಹೇಳ್ಬೋದಲ್ಲ, ಯಾಕಂದ್ರೆ ಶಿಕ್ಷಣ ರೀತಿಯಿಂದ ಹಿಂದಿ ತೆಗಿ ಅಂತ ಹಾಕ್ತೀರಿ. ಯಾಕಂದ್ರೆ ಹಿಂದಿ ಒಂದ್ ಸಬ್ಜೆಕ್ಟ್ ನಾವು ಕಲ್ತೇವೆ, ನೀವು ಕಲ್ತೀರಿ. ಈಗ ಅದನ್ನೇ ತೆಗಿ ಅಂತ ಹಾಕ್ತೀರಿ ನೀವು. ಹೇರಿಕೆ ಮಾಡಕತ್ತಾರ, ಅದ್ರ ಸಹ ತೆಗಿಯನ್ನಾತಿದ್ದೇವೆ ನಾವು. ಹಿಂದಿ ಮೊದಲು ಹಿಡಿದೇ ಐತಿ. ಯಾಕಂದ್ರೆ ಈ ನಮ್ 40 ವರ್ಷ ಶಿಕ್ಷಣ ಮುಗಿದ್ 40 ವರ್ಷದಿಂದ ಹಿಂದಿ ಇತ್ತು, ಈಗ ಕೂಡ ಐತೆ. ಹಿಂದಿ ಒಂದ್ ಸಬ್ಜೆಕ್ಟ್ ಇರ್ತದೆ. ನೀವು ಅದ್ರ ಶಾಲಾ ಶಿಕ್ಷಣ ನೀತಿಯಿಂದನೇ ಹಿಂದಿ ತೆಗಿ ಅಂತ ಹಾಕ್ತೀರಿ. ಹ್ಯಾಂಗ್ ಸರ್ ಇದು? ಅದನ್ನ ಆಪ್ಷನಲ್ ಇಡಬೇಕು. ಅದನ್ನ ಹೇರಿಕೆ ಮಾಡ ಬರುತ್ತೆ. ನೀವೇನಾದ್ರು ಎಕ್ಸಾಮ್ ನಡೆಸಬಾರ್ದು ಹಿಂದಿ ಅಂತ ನೀವು ಒತ್ತಾಯ ಮಾಡತ್ರಿ. ಡಿಗ್ರಿ ಲೆವೆಲ್ದಾಗ ಏನಾಗ್ತದೆ, ಆಪ್ಷನಲ್ ಸಬ್ಜೆಕ್ಟ್ ಇರ್ತಾವ, ಇಂಗ್ಲಿಷ್, ಹಿಂದಿ, ಹಿಂದಿ. ಭಾರತ ದೇಶದ ಮಾತೃಭಾಷೆ ಹಿಂದಿ ಇದೆ. ಇದು ನಾವು ಒಪ್ಕೊಂಡೆವು. ನಾವು ಇದು ಪೃಥ್ವಿಯಿಂದ ಬಂದ ಕೂಡಲೇ ಯಾವಾಗ ಸಂವಿಧಾನದಲ್ಲಿ ಭಾರತ ದೇಶದ ಮೂಲ ಭಾಷೆ ಯಾವ್ದಪ್ಪ ಹಿಂದಿ ಅಂತ ನಾವು ಒಪ್ಕೊಂಡೆವು. ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನೇ ಸಾರ್ವಭೌಮವಾಗಿ ಇರ್ಬೇಕಂತ ನಮ್ಮ ಆಶೆ ಅದ. ಅದಕ್ಕಾಗಿ ಕರ್ನಾಟಕದಲ್ಲಿ ಕಲಿತಕ್ಕಂತ ಆಂಧ್ರ ಹೊರ ರಾಜ್ಯದ ಬಂದಿರತಕ್ಕಂತ ಎಲ್ಲ ಸ್ಟೂಡೆಂಟ್ದವರಾಗಿರ್ಬೋದು, ಯಾರೇ ಶಾಲಿ ಕಲಿಗೆ ಬಂದವರು ಎಲ್ಲರೂ ಕೂಡ ಕನ್ನಡವನ್ನು ಮುಖ್ಯವಾಗಿರ್ತಕ್ಕಂಥ ಸ್ಥಾನದಲ್ಲಿ ಸಾರ್ವಭೌಮವಾಗಿ ಕಾಣಬೇಕು. ಯಾಕಂತಂದ್ರೆ ಇಲ್ಲಿ ನೆರ ರಾಜ್ಯದಲ್ಲಿ ಹೋಗ್ರಿ, ಮಹಾರಾಷ್ಟ್ರದಲ್ಲಿ ಮರಾಠಿ ಅನ್ನೋದು ಸಾರ್ವಭೌಮವಾಗಿ ಇಟ್ಕೊಂಡಾರ. ತಮಿಳ್ನಾಡಿಗೆ ಹೋಗ್ರಿ, ತಮಿಳ್ ಭಾಷೆಯನ್ನು ಅವ್ರು ಸಾರ್ವಭೌಮವಾಗಿಟ್ರೆ. ಆ ತರನಾಗಿ ನಾವೇನು ಹೇಳ್ತೀವಿ, ಇದ್ರೊಳಗೆ ಹಿಂದಿ ಹೇರಿಕೆಯನ್ನು ಮಾಡಬೇಡ್ರಿ. ಕನ್ನಡವನ್ನೇ ಸಾರ್ವಭೌಮವನ್ನು ಭಾಷೆಯನ್ನಾಗಿ ತಾವು ಪರಿಗಣಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೋದು. ಯಾಕಂದ್ರೆ ಕರ್ನಾಟಕದ ಬ್ಯಾಂಕ್ಗಳು ಎಲ್ಲಾ ಕಡೆ ಹೋಗಿ ಅಡ್ಡಾಡ ಬಂದ್ರು. ಎಲ್ಲ ಕಡೆ ನಾವು ಅದೇ ಹೇಳಕತ್ತೇವ್ರಿ. ಏನ್ ಹೇಳಕತ್ತೇವೆ, ಕರ್ನಾಟಕದಲ್ಲಿ ಹೊರ ರಾಜ್ಯದಿಂದ, ಬಿಹಾರದಿಂದ, ಯುಪಿದಿಂದ ಬಂದಿರತಕ್ಕಂತ ಎಲ್ಲಾ ಆಫೀಸರ್ ಹಿಂದಿ ಮಾತಾಡ್ಲಿಕತ್ತಾರ. ಯಾಕೆ ಹಿಂದಿ ಮಾತಾಡ್ಲಿಕತ್ತಾರ ಅಂತಂದ್ರೆ ಅವರಿಗೆ ಕನ್ನಡ ಬಗ್ಗೆ ಪರಿಕಲ್ಪನೆ ಇಲ್ಲ. ಕನ್ನಡ ಬಗ್ಗೆ ಅದಕ್ಕಾಗಿ ನಾವೇನೋದು, ಕರ್ನಾಟಕದಲ್ಲಿ ಇದ್ದಿರ್ತಕ್ಕಂಥ ಎಷ್ಟು ಶಾಲೆಗಳು ಅದಾವ, ಎಲ್ಲಾ ಶಾಲೆಗಳಲ್ಲಿ ಕೂಡ ಕನ್ನಡವನ್ನೇ ಭಾಷೆಯನ್ನೇ ಇದು ಇರ್ಬೇಕು. ಹಿಂದಿಯನ್ನು ಸೈಡ್ ಆಗಿರ್ಲಿ, ಅವ್ರಿಗೆ 3-4 ಮಾಡ್ಕೊಳ್ಳಿ. ಆದ್ರೆ ಮೊದಲನೇದಾಗಿ ಕನ್ನಡ ಭಾಷೆನೇ ಉತ್ತಮವಾಗಿರ್ತಕ್ಕ ಭಾಷೆ ಅಂತ ಪರಿಗಣನೆ ಮಾಡಬೇಕಾಗಿ ತಮ್ಮಲ್ಲಿ ಮುಖ್ಯಮಂತ್ರಿಗೆ ಮತ್ತು ಈ ದೇಶಿ ಅವರ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಮಾತಿನ ಬೆಲೆ ಕೊಟ್ಟೆ ಸರ್. ಈಗ ಹೆಂಗೈತಿ, ದೊಡ್ಡ ಬೇಕರಿಗಳು ಬಿಜಾಪುರದಾಗ ಆಗ್ತದ, ಕೃಷ್ಣ ಬೇಕರಿ, ಅವು ಅಯ್ಯಂಗಾರ್ ಬೇಕರಿ ಅಂತದವ. ಅಲ್ಲಿ ಎಷ್ಟೋ ಮಂದಿ UP ಬಿಹಾರದಿಂದ ಬಂದು ಕೆಲಸ ಮಾಡಕತ್ತಾರ. ನನಗೆ ಮೊನ್ನೆ ನಡೆದಂತ ಘಟನೆ. ನಾ ಕನ್ನಡ ಮಾಡ್ತೀನಿ, ಹಿಂದಿ ಮಾತಾಡ. ಯಾಕೋ ಕರ್ನಾಟಕ ರಾಜ್ಯದಾಗ ಬಂದಿ ನೀನ್ ಕನ್ನಡ ಬರಂಗ, ನಾ ಹಿಂದಿ ಮಾತಾಡೋ ಅಂತಂತಾನವ. ಮತ್ತೆ ಇಂಥ ಬೇಕರಿಗಳಿಗೆ ಯಾಕೆ ತಿರ್ಗಾಗ್ತಿಲ್ಲ ನೀವು? ನಿಮ್ ಸಂಘಟಿತರು ನಮ್ಮ ಗಮನಕ್ಕೆ ಬಂದಿಲ್ಲ. ಅವು ನಮ್ಮ ಗಮನಕ್ಕೆ ಬಂದ ಅಲ್ಲಿ ಹೋಗಿ ನಾವು ಇದು ಮಾಡ್ತೀವಿ. ಆ ಮಾಲಕ್ ಸುದಕ್ಕೆ ನಾನು ಹೊಡ್ಯಾಕ್ ಬಂದ, ನಾ ಕನ್ನಡ ಮಾತಾಡಂತ ನನ್ನ ಭಾಷೆ ಬರ್ತದ ಒಂದು, ನಾ ಕನ್ನಡ ಮಾತಾಡಪ್ಪ ಅಂತ ಅವನಿಗೆ ಪತ್ರಕರ್ತರು ಬಹಳ ಒಳ್ಳೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಬಹಳ ಒಳ್ಳೆಯದ ಒಂದು ಸಬ್ಜೆಕ್ಟ್ ಕೇಳಿರಿ. ಯಾಕಂತ ಕೇಳ್ರಿ, ನಾವು ಸುಮಾರು ವರ್ಷಗಳಿಂದ ಅದ್ರ ಬಗ್ಗೆ ಇದು ಮಾಡ್ಲಿಕ್ಕಿದ್ದೀವಿ. ಯಾಕಂತಂದ್ರೆ ಹೆಂಗ ಕನ್ನಡ ಭಾಷೆಯನ್ನು ಕರ್ನಾಟಕದಲ್ಲಿ 60% ಬಳಸ್ಬೇಕಂತೈತಿ, ಅದೇ ತರನಾಗಿ 10 ಮಂದಿ ದುಡಿಯುವಂತರಲ್ಲಿ 6 ಮಂದಿ ಕಡ್ಡಾಯವಾಗಿ ಕನ್ನಡದವ್ರನ್ನೇ ತಗೋಬೇಕಂತೇಳಿ ಇದು ರೂಲ್ಸ್ ಐತಿ. ಆದ್ರೆ ಎಲ್ಲರೂ ಕೆಲವೊಂದು ಕಾರಣಾಂತರದಿಂದ ಮಾಡ್ಲಿಕ್ಕಿಲ್ಲ. ಈಗ ಮುಂಬರುವ ದಿನಗಳಲ್ಲಿ, ಯಾಕಂದ್ರೆ ಇವತ್ತು ನಮಗೆ ಕೊನೆ ಅವಕಾಶ ಅದ. ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಏನದ, ಈ ನಡೀತಕ್ಕಂಥ ಈ ಮಾರ್ಚ್ ತಿಂಗಳಲ್ಲಿ ಅದೊಂದು ಕಡ್ಡಾಯವಾಗಿ ಒಂದು ಆದಿನದೊಳಗೆ ಇದೇ ವರ್ಷದ ಹಿಂದಿ ಸಬ್ಜೆಕ್ಟ್ ಪೇಪರ್ ಅನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತದೆ. ಆ ಕಾರಣಕ್ಕಾಗಿ ಇದೇ ವರ್ಷದ ಇದ್ರೊಳಗೆ ಮಾಡಬೇಕಾಗಿದೆ. ಇದು ಮುಂಬರುವ ದಿನಮಾನಗಳಲ್ಲಿ ಪ್ರತಿಯೊಂದು ಅಂಗಡಿಗಳಿಗೆ ಮತ್ತು ಪ್ರತಿಯೊಂದು ಫ್ಯಾಕ್ಟರಿಗಳಿಗೆ ಮತ್ತು ಎಲ್ಲಾ ಈ ಕಡಿ ಮಿಷನ್ ಸ್ಟೋನ್ ಹೋಗಿ ಮುಚ್ಚಿ ಹಾಕಿಟ್ರು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸಭೆ ಬೆಂಗಳೂರು ಜಿಲ್ಲಾಧಿಕಾರಿಗಳ ಮುಖಾಂತರ
ವಿಷಯ 10ನೇ ತರಗತಿ ಹಿಂದಿ ಪರೀಕ್ಷೆ ರದ್ದು ಮಾಡುವ ಕುರಿತು ಮತ್ತು ಆಡಳಿತ ಭಾಷೆ ಕನ್ನಡವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಕುರಿತು ಹಾಗೂ ಎಲ್ಲ ವ್ಯಾಪಾರೀಕರಣಗಳ ಮೇರವನ್ನು ಸಲ್ಲಿಸಿದ್ದೇನೆ. ನಮ್ಮ ರಾಜ್ಯದ ಅಧಿಕೃತ ಭಾಷೆಯಾದ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಪರಿಣಾಮಕಾರಿಯಾಗಿ ಜಾರಿಗೆ ತರುವುದರಲ್ಲಿ ಇನ್ನೂ ಕೆಲವು ಸವಾಲುಗಳನ್ನು ಮುಂದುವರಿಸುತ್ತಿರುವುದು ವಿಷಾದಕರ ಸಂಗತಿ. ರಾಜ್ಯ ಸರ್ಕಾರದ ಕನ್ನಡದ ಬಳಕೆಯನ್ನು ಉತ್ತೇಜಿಸಲು ಹಲವು ಕ್ರಮಗಳನ್ನು ಘೋಷಿಸಿದ್ದರೂ ಅವುಗಳನ್ನು ಜಾರಿಯಲ್ಲಿ ಇನ್ನೂ ಕೊರತೆಗಳು ಕಾಣಿಸುತ್ತಿವೆ. ವಿಶೇಷವಾಗಿ ಖಾಸಗಿ ಸಂಸ್ಥೆಗಳು ಹಾಗೂ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಆಡಳಿತಾತ್ಮಕ ಕಾರ್ಯಗಳಲ್ಲಿ ಕನ್ನಡದ ಬಳಕೆ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಇದಕ್ಕೂ ಮೀರಿದ ರಾಜ್ಯ ಸರ್ಕಾರವೇ ಕಾನೂನುಬದ್ಧವಾಗಿ ನಿಗದಿಪಡಿಸಿರುವ ನಿಯಮಗಳನ್ನು ಪ್ರಕಾರ ವ್ಯಾಪಾರಿಕ ಅಂಗಡಿಗಳನ್ನು, ಮಾಲ್ಗಳು ಮತ್ತು ಇತರ ಸಂಸ್ಥೆಗಳು ಹೆಸರು ಫಲಕಗಳನ್ನು ಕನ್ನಡಕ್ಕೆ ಪ್ರಮುಖ ಸ್ಥಾನ ನೀಡಬೇಕೆಂದು ನಿಯಮ ಇದ್ದರೂ ಅನೇಕ ಕಡೆಗಳಲ್ಲಿ ಇದು ಪಾಲನೆಯಾಗುತ್ತಿಲ್ಲ. ಹಲವಾರು ಅಂಗಡಿಗಳಲ್ಲಿ ಫಲಕಗಳನ್ನು ಕನ್ನಡವೇ ಇಲ್ಲದಿರುವುದು ಅಥವಾ ಚಿಕ್ಕ ಅಕ್ಷರಗಳಲ್ಲಿ ಮಾತ್ರ ಬರೆದಿರುವುದು ಕಾಣಬಹುದು. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಈಗಿನ ಕ್ರಮಗಳನ್ನು ಸಾಕಷ್ಟು ಪರಿಣಾಮಕಾರಿಯಾಗಿ ಅನಿಸುತ್ತಿದೆ. ಆದ್ದರಿಂದ ಹಿಂದಿ ಭಾಷೆಯ ಹೇರಿಕೆಯನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ 10ನೇ ತರಗತಿಯ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯನ್ನು ತೆಗೆದುಹಾಕಬೇಕು ಮತ್ತು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಆಡಳಿತಾತ್ಮಕ ಕಾರ್ಯಕ್ರಮಗಳಲ್ಲಿ ಕನ್ನಡ ಬಳಕೆಯನ್ನು ಕಡ್ಡಾಯಗೊಳಿಸುವುದು. ಎಲ್ಲ ವ್ಯಾಪಾರಿಕ ಅಂಗಡಿಗಳನ್ನು ಮತ್ತು ಸಂಸ್ಥೆಗಳ ಫಲಕಗಳ ಕನ್ನಡಕ್ಕೆ ಪ್ರಮುಖ ಸ್ಥಾನ ನೀಡುವಂತೆ ಕಟ್ಟುನಿಟ್ಟಾಗಿ ಜಾರಿ ಮಾಡುವುದು. ನಿಯಮಗಳನ್ನು ಪಾಲಿಸದ ಅಂಗಡಿಗಳು ಮತ್ತು ಸಂಸ್ಥೆಗಳ ಮೇಲೆ ದಂಡ ಹಾಕುವುದು. ಇತರೆ ಕಾನೂನು ಕ್ರಮಗಳನ್ನು ಕೈಗೊಳಿಸುವುದು. ಈ ನಿಯಮಗಳನ್ನು ಅನುಷ್ಠಾನವಾಗಿ ನಿಯಮಿತವಾಗಿ ಪರಿಶೀಲಿಸಲು ವಿಶೇಷ ಕಾರ್ಯಪಡೆ ಅಥವಾ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ರೂಪಿಸುವುದು. ಕನ್ನಡವು ನಮ್ಮ ನಾಡಿನ ಗುರುತು, ಸಂಸ್ಕೃತಿ ಮತ್ತು ಹೆಮ್ಮೆ. ಅದರ ಗೌರವವನ್ನು ಕಾಪಾಡಲು ಮತ್ತು ಸಾರ್ವಜನಿಕ ಜೀವನದಲ್ಲಿ ಅದರ ಬಳಕೆಯನ್ನು ಬಲಪಡಿಸಲು ಸರ್ಕಾರದ ಇನ್ನಷ್ಟು ದೃಢವಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಶಿಸುತ್ತೇನೆ. ಈ ಮನವಿಯನ್ನು ಪರಿಗಣಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡುತ್ತಿದ್ದೆ. ಧನ್ಯವಾದಗಳು. ವಿಜಯಪುರ ಜಿಲ್ಲೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಸಾರ್ವಭೌಮ ಆಗಬೇಕಂತೇಳಿ ಈಗಾಗಲೇ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಕನ್ನಡ ನುಡಿ ಬೆಳೆಸಲು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕನ್ನಡ ಬೆಳವಣಿಗೆ ತೊಡಕಾಗಿರುವ ಹಿಂದಿ ಹೇರಿಕೆಯನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಬೇಕಂತ ಇವತ್ತು ಮನವಿ ಕೊಡ್ಲಿಕ್ಕೆ ಬಂದವರು ಡಿ ಸಿ ಆಫೀಸ್ಗೆ. ನಾವು ಕನ್ನಡ ಉಳಿವಿಗಾಗಿ ಸಾವಿರಾರು ವರ್ಷದಿಂದ ಹೋರಾಟವನ್ನು ಮಾಡ್ಕೊತ ಬಂದಿದ್ದೀವಿ. ಈ ಶಿಕ್ಷಣ ವೃತ್ತಿಯಲ್ಲಿ ಇದ್ದಿರ್ತಕ್ಕಂಥ ಕರ್ನಾಟಕ ಶಾಲಾ ಶಿಕ್ಷಕರು ಕಡ್ಡಾಯವಾಗಿ ಹಿಂದಿ ಕಲಿಕೆ ಮತ್ತು ಹಿಂದಿ 100ಕ್ಕೆ 100 ಅಂಕಗಳ ಬರುವ ಬಿಹಾರದ ರಾಜ್ಯದಲ್ಲಿ PWD ಫಾಸ್ಟ್ ವಿದೌಟ್ ಇಂಗ್ಲಿಷ್ ಎಂಬ ಕಾನೂನಿನಲ್ಲಿ ಕರ್ನಾಟಕವು ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿ ಇರುವ ಮತ್ತೊಂದು ರಾಜ್ಯ ಆಗಿರುವುದರಿಂದ PWD ಈ ರೀತಿಯಲ್ಲಿ ಇಲ್ಲಿ PWD H ಕಾನೂನನ್ನು ಜಾರಿ ಮಾಡಿ 2026 ಮಾರ್ಚ್ ತಿಂಗಳಿನಲ್ಲಿ ನಡೆಯಲಿರುವ SSLC ಪರೀಕ್ಷೆಯಲ್ಲಿ ಹಿಂದಿ ಪರೀಕ್ಷೆಯನ್ನು ರದ್ದುಪಡಿಸಬೇಕೆಂದು ಇಲ್ಲಿ ವಾದ ಮಾಡ್ತಾ ಇದ್ದೇವೆ. ಕನ್ನಡದ ಬೆಳವಣಿಗೆಗಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ P ಕೃಷ್ಣೇಗೌಡರು ಇವತ್ತಿನ ದಿವಸ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಮನವಿ ಕೊಡಲಿಕ್ಕೆ ನಮಗೆ ಆದೇಶ ಹೊರಡಿಸಿದ್ದಾರೆ. ಅದಕ್ಕಾಗಿ ರಾಜ್ಯಾಧ್ಯಕ್ಷರ ಹಿಂದೆ ಪರೀಕ್ಷಾ ಕೊಠಡಿಗಳಲ್ಲಿ ನುಗ್ಗಿ ಪರೀಕ್ಷೆ ನಡೆಸುವುದನ್ನು ತಡೆಗಟ್ಟುವ ವಿಚಾರ ಮಾಡಿ ಈ ತಿಂಗಳು ನಡೀತಕ್ಕಂಥ SSLC ಪರೀಕ್ಷೆಯಲ್ಲಿ ಹಿಂದಿ ಪರೀಕ್ಷೆಯನ್ನು ರದ್ದು ಮಾಡಬೇಕಂತ ನಮ್ಮ ರಾಜ್ಯಾಧ್ಯಕ್ಷರ ಮೂಲ ಉದ್ದೇಶವಾಗಿದೆ. ತೆಗಿಯೋ